ಶಾಂತಿ. ಇವತ್ತು ಮುರಳಿ ಆಗಿದೆ 12/1/77, 12 जनवरी 77। बाबा आज का हेडिंग बताते हैं कि बालक सो मालिक बनने वालों के 3 कालों का साक्षात्कार। बालक सो मालिक, ಬಾಲಕರಿಂದ ಮಾಲೀಕರಾಗುವಂತಹ ಮಕ್ಕಳ 3 ಕಾಲಗಳ ಸಾಕ್ಷಾತ್ಕಾರವನ್ನ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ। आज बाप हर बच्चे के 3 कालों को देख रहे। ಇವತ್ತು ಬಾಬಾ ಪ್ರತಿಯೊಂದು ಮಗುವಿನ 3 ಕಾಲಗಳನ್ನ ನೋಡ್ತಾ ಇದ್ದಾರೆ। 3 कालों को देख रहे। पास्ट भूतकाल में, आदिकाल के भक्त हैं या मध्यकाल के। ಬಾಬಾ ಹೇಳ್ತಾರೆ ಪಾಸ್ಟ್ ಅಲ್ಲಿ ಭೂತಕಾಲದಲ್ಲಿ ಏನ್ ನೋಡ್ತಾ ಇದ್ದಾರೆ ಅಂದ್ರೆ ಕಿ ಆದಿಕಾಲದ ಭಕ್ತರಾಗಿದ್ದಾರ ಇಲ್ಲ ಮಧ್ಯಕಾಲದಿಂದ ಭಕ್ತಿ ಅನ್ನೋದು ಶುರು ಮಾಡಿದ್ದಾರೆ ಪಾಸ್ಟ್। ಕೆಲವರು ಬ್ರಹ್ಮ ಬಾಬನ್ ಜೊತೆ ಆದಿಕಾಲದಿಂದ ಪ್ರಾರಂಭ ಮಾಡಿರೋರು ಇರ್ತಾರೆ, ಕೆಲವರು ಮಧ್ಯದಲ್ಲಿ ಪ್ರಾರಂಭ ಮಾಡುವರು। तो भक्तों में कौन सा क्वालिटी के भक्त? क्या भक्ति काल समाप्त हो गया है? बाबा ಚೆಕ್ ಮಾಡ್ತಾ ಇದ್ದಾರೆ कि भक्ति काल समाप्ति ಆಗಿದೆಯಾ? भक्ति का फल ज्ञान सागर और ज्ञान की प्राप्ति प्राप्त करते हुए ज्ञानी तो आत्मा बने हैं या बन रहे हैं। ಬಾಬಾ ಏನ್ ಹೇಳ್ತಾ ಇದ್ದಾರೆ ಈ ಭಕ್ತಿಯ ಫಲ, ಭಕ್ತಿಯ ಫಲ ಏನಾಗಿದೆ? ಜ್ಞಾನಸಾಗರ ಮತ್ತೆ ಜ್ಞಾನದಿಂದ ಪ್ರಾಪ್ತಿಯಾಗಿರುವಂತಹ ಪ್ರಾಪ್ತಿಗಳನ್ನ ನೋಡ್ತಾ, ज्ञान सागर और ज्ञान से प्राप्ति हुई प्राप्तियों को करते हुए ज्ञानी तो आत्मा बने हैं या बन रहे। ज्ञानी तो आत्मा ಆಗಿದ್ದೀರಾ ಇಲ್ಲ ಆಗ್ತಾ ಇದ್ದೀರಾ ಅಂತ ಬಾಬಾ ಚೆಕ್ ಮಾಡ್ತಾ ಇದ್ದಾರೆ। ಚೆಕ್ कर रहे थे। भक्ति के संस्कार आधीनता अर्थात किसी के अधीन रहना, मांगना, पुकारना, स्वयं को सदा संपन्नता से दूर समझना। ಬಾಬಾ ಹೇಳ್ತಾರೆ ಹೇಗೆ ಭಕ್ತಿಯ ಸಂಸ್ಕಾರ ಗೊತ್ತಾಗೋದು ಅಂದ್ರೆ ಭಕ್ತಿಗೆ ಸಂಸ್ಕಾರ, ಭಕ್ತಿಯ ಸಂಸ್ಕಾರ ಆಗಿದೆ ಆಧೀನತೆ, किसी ना किसी चीज का अधीन होना, अधीनरागोದು अर्थात किसी के अधीन रहना, ಪುರುಷಾರ್ಥದಲ್ಲಿ ಅಥವಾ ಸೇವೆಯಲ್ಲಿ ಯಾವುದೇ ಆಗಲಿ ಯಾರಿಗಾದ್ರೂ ಅಧೀನರಾಗಿರೋದು, ಮಾಂಗ್ನ ಸಹಯೋಗನೋ ಏನೋ ಒಂದು ಬೇಡುವಂಥದ್ದು ಮಾಂಗ್ನ, ಪುಕಾರ್ನ ಕರೆಯೋದು, ಸ್ವಯಂ ಕೋ ಸದಾ ಸಂಪನ್ನತಾ ಸೆ ದೂರ ಸಮझ। ಬಾಬಾ ಹೇಳ್ತಾರೆ ಸ್ವಯಂನನ್ನ ಸದಾ ಸಂಪನ್ನತೆಯಿಂದ दूर ತಿಳ್ಕೊಳ್ಳೋದು। तो इस प्रकार के संस्कार अभी तक अंश मात्र में रहे हुए हैं या वंश रूप में भी है, ये चक्कर। ಬಾಬಾ ಹೇಳ್ತಾರೆ ಈ ರೀತಿ ಬೇಡುವಂಥದ್ದು, ಕೂಗುವಂಥದ್ದು ಅಥವಾ ಸ್ವಯಂನಲ್ಲಿ ಸಂಪನ್ನತೆಯಿಂದ ದೂರ ಅನುಭವ ಮಾಡುವಂಥದ್ದು, ಈ ಪ್ರಕಾರದ ಸಂಸ್ಕಾರಗಳು ಇನ್ನು ಅಂಶ ಮಾತ್ರದಲ್ಲೇ ಇದೆಯಾ ಇಲ್ಲ ಅಂದ್ರೆ ವಂಶ ರೂಪದಲ್ಲಿ ಇದೆಯಾ ಅಂತ ಬಾಬಾ ಭಕ್ತಿ ಕಾಲದ ಆ ಸಂಸ್ಕಾರಗಳನ್ನ ಚೆಕ್ ಮಾಡ್ತಾರೆ। वर्तमान समय बाप समान गुण, कर्तव्य और सेवा में कहाँ तक संपन्न बने हैं। ವರ್ತಮಾನ ಸಮಯದಲ್ಲಿ ತಂದೆ ಸಮಾನ ಗುಣಗಳಲ್ಲಿ, ಕರ್ತವ್ಯದಲ್ಲಿ ಮತ್ತೆ ಸೇವೆಯಲ್ಲಿ ಎಲ್ಲಿ ತನಕ ನಾವು ಸಂಪನ್ನರಾಗಿದ್ದೀವಿ ಇದನ್ನು ಸಹ ಬಾಬಾ ಚೆಕ್ ಮಾಡ್ತಾರೆ। क्या चेक कर रहे थे? बाप समान गुण, कर्तव्य और सेवा में, ಸೇವೆಯಲ್ಲಿ ಎಲ್ಲಿ ತನಕ ನಾವು ಸಂಪನ್ನರಾಗಿದ್ದೀವಿ। तो वर्तमान के आधार से
भविष्य प्रारब्ध कितनी ಶ್ರೇಷ್ಠ बना रही है. ವರ್ತಮಾನದ ಆಧಾರದ ಮೇಲೆ ಭವಿಷ್ಯತ್ತಿನ ಪ್ರಾರಬ್ಧವನ್ನೋದು ಎಷ್ಟು ಶ್ರೇಷ್ಠ ಮಾಡ್ಕೊಳ್ತಾ ಇದೆ. ऐसे हर एक के 3 कालों को देखते हुए ಈ ರೀತಿ ಪ್ರತಿಯೊಬ್ಬರ 3 ಕಾಲಗಳನ್ನ ನೋಡ್ತಾ, ಭೂತ, ವರ್ತಮಾನ, ಭವಿಷ್ಯತ್, ಪ್ರತಿಯೊಬ್ಬರ ಈ 3 ಕಾಲಗಳನ್ನ ನೋಡ್ತಾ बालक सो मालिक बनने वालों को देखते हुए ಬಾಲಕರಿಂದ ಮಾಲೀಕರಾಗುವಂತಹ ಮಕ್ಕಳನ್ನ ನೋಡ್ತಾ गुण भी गाते हैं लेकिन साथ साथ कहीं कहीं ಆಶ್ಚರ್ಯ भी ವಾಬಕುಲ. ಈ ರೀತಿ ಮಕ್ಕಳ ಒಂದು ಗುಣಗಾಯನನೂ ಸಹ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಯಾರು ಬಾಲಕರಿಂದ ಮಾಲೀಕರಾಗುವಂತ ಮಕ್ಕಳ ಗುಣಗಾಯನನೂ ಮಾಡ್ತಾ ಇದ್ದಾರೆ. ಆದ್ರೆ ಜೊತೆ ಜೊತೆಯಲ್ಲಿ ಕೆಲವು ಜಾಗದಲ್ಲಿ ಮಕ್ಕಳನ್ನ ನೋಡ್ತಾ आश्चर्यनू सह पड़ता है, आश्चर्य भी लगता है. अपने आप से पूछो और अपने आप को देखो कि अभी तक भक्तपन के संस्कार अंश रूप में भी रह तो नहीं गया है. बाबा ಹೇಳ್ತಾರೆ, ನಿಮ್ಮನ್ನ ನೀವು ಕೇಳ್ಕೊಳ್ಳಿ, अपने आप से पूछो और अपने आप को देखो, ನಿಮ್ಮನ್ನ ನೀವು ನೋಡ್ಕೊಳ್ಳಿ कि अभी तक भक्तपन के संस्कार अंश रूप में भी रह तो नहीं गया है. ಇಲ್ಲಿ ತನಕ ಇನ್ನು ಭಕ್ತಿ ಸಂಸ್ಕಾರಗಳು ಅಂಶ ರೂಪದಲ್ಲಿ ಆದ್ರೂ ಸಹ ಉಳ್ಕೊಂಡಿಲ್ಲ ತಾನೆ ಅಂತ ಚೆಕ್ ಮಾಡಿ ಅಂತಾರೆ. अगर अंश मात्र भी किसी स्वभाव संस्कार के अधीन है, ಹೇಳ್ತಾರೆ ಒಂದು ವೇಳೆ ಅಂಶ ಮಾತ್ರನೂ ಸಹ ಈ ಭಕ್ತಿಯ ಸಂಸ್ಕಾರಗಳು ಯಾವುದೇ ರೂಪದಲ್ಲಿ ಸ್ವಭಾವ ಅಥವಾ ಸಂಸ್ಕಾರಗಳಿಗೆ ಅಧೀನರಾಗಿದೆ, नाम मान शान के मांगने वाले हैं, ಇನ್ನು ನನಗೆ ಹೆಸರು ಬೇಕು ಅಥವಾ ನನಗೆ ಗೌರವ ಬೇಕು ಅಥವಾ ನನಗೆ ಸ್ಥಾನ ಬೇಕು ಅಂತ ಹೇಳುವಂತವರಾಗಿದ್ರೆ, क्या और कैसे के क्वेश्चन में चिल्लाने वाले, ಇನ್ನು ಭಕ್ತಿಯ ಸಂಸ್ಕಾರದಲ್ಲಿ ಇನ್ನೊಂದು ಪಾಠ ಏನದು, ಪ್ರಶ್ನೆ ರೂಪದಲ್ಲಿ ಬರೋದು, ಯಾಕೆ, ಏನು ಅಥವಾ ಹೇಗೆ ಅನ್ನುವಂತಹ ಪ್ರಶ್ನೆಗಳಲ್ಲಿ ಕೂಗಾಡ್ತಾ ಇರುವ पुकारने वाले. तो भक्त समान अंदर एक बाहर दूसरा, ऐसा धोखा देने के बगुले भक्त के संस्कार. ಬಾಬಾ ಹೇಳ್ತಾರೆ, ಈ ರೀತಿ ಕೂಗ್ತಾ ಇರುವಂತವರು ಮತ್ತೆ ಭಕ್ತರ ಸಮಾನ ಒಳಗಡೆ ಒಂದು ಮತ್ತೆ ಹೊರಗಡೆ ಕಾಣಿಸೋದೊಂದು, ಈ ರೀತಿ ಮೋಸ ಮಾಡುವಂತಹ ಕೊಕ್ಕರೆಗಳ ಸಮಾನ. ಮೋಸ ಮಾಡುವಂತಹ ಕೊಕ್ಕರ ಭಕ್ತಿಗಳ ಸಂಸ್ಕಾರಗಳ ಸಮಾನ. तो जहां भक्ति का अंश है वहां ज्ञानी तो आत्मा हो नहीं सकती. ಬಾಬಾ ಹೇಳ್ತಾರೆ, ಎಲ್ಲಿ ಈ ರೀತಿ ಭಕ್ತಿಯ ಅಥವಾ ಭಕ್ತರ ಒಂದು ಸಂಸ್ಕಾರಗಳಲ್ಲಿ ಅಂಶ ಮಾತ್ರನೂ ಸಹ ಇದ್ರೂ ಅಲ್ಲಿ ಜ್ಞಾನಿತು ಆತ್ಮ ಅಂತ ನಿಮಗೆ ಹೇಳಕ್ಕೆ ಬರಲ್ಲ. ಜ್ಞಾನಿತು ಆತ್ಮ ಹೋ नहीं सकती, क्योंकि भक्ति है रात और ज्ञान है दिन. ಭಕ್ತಿ ರಾತ್ರಿ ಆಗಿದೆ ಅಂದ್ರೆ ಜ್ಞಾನ ಹಗಲಾಗಿದೆ. ರಾತ್ और दिन इकट्ठे नहीं हो सकते है ना. ಹಗಲು ಮತ್ತೆ ರಾತ್ರಿ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಭಕ್ತಿಯ ಅಂಶ ಮಾತ್ರನೂ ಸಂಸ್ಕಾರ ಇದೆಯಂದ್ರೆ ಅಲ್ಲಿ ನಿಮ್ಮನ್ನ ಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯ. तो संस्कार भी बाबा ने बता दिया. ಬಾಬಾ ಮೇಲೆ ಹೇಳಿದ್ರಲ್ವ ಭಕ್ತಿಯ ಸಂಸ್ಕಾರಗಳು ಏನೇನು. तो ज्ञानी तो आत्मा सदा भक्ति के फलस्वरूप ज्ञान सागर और ज्ञान में समाया हुआ रहता है. ಬಾಬಾ ಹೇಳ್ತಾರೆ, ಜ್ಞಾನಿ तो आत्मा ಸದಾ ಭಕ್ತಿಯ ಫಲಸ್ವರೂಪ ಜ್ಞಾನ ಸಾಗರ ಮತ್ತೆ ಜ್ಞಾನದಲ್ಲಿ ಸಮಾವೇಶ ಆಗಿರ್ತಾರೆ. ಇಚ್ಛಾ ಮಾತ್ರಂ ಅವಿದ್ಯ
सर्व प्राप्ति स्वरूप होता है। ಬಾಬಾ ಹೇಳ್ತಾನೆ ಜ್ಞಾನಿ ಆತ್ಮಗಳ ಒಂದು ಸಂಸ್ಕಾರನೇ ಆಗಿರುತ್ತೆ ಇಚ್ಛಾ ಮಾತ್ರ ಅವಿದ್ಯೆ. ಅವ್ರಿಗೆ ಯಾವುದೇ ಪ್ರಕಾರದ ಇಚ್ಛೆ ಅನ್ನುವಂಥದ್ದು ಒಳಗಡೆ ಇರೋದಿಲ್ಲ. ಮತ್ತೆ ಸರ್ವ ಪ್ರಾಪ್ತಿ ಸ್ವರೂಪರಾಗಿ ಎಲ್ಲ ತರದ ಪ್ರಾಪ್ತಿಗಳ ಸ್ವರೂಪರಾಗಿರ್ತಾರೆ. ಪ್ರಾಪ್ತಿಗಳಲ್ಲಿ ಏನೇನ್ ಬರುತ್ತೆ? ಜ್ಞಾನ ಬರುತ್ತೆ, ಗುಣ, ಸಂಸ್ಕಾರ, ವಿಶೇಷತೆಗಳು ಮತ್ತೆ ಶಕ್ತಿ, ಇವೆಲ್ಲ ಸ್ವರೂಪ, ಅದರದ ಒಂದು ಪ್ರಾಪ್ತಿಗಳ ಸ್ವರೂಪ. ऐसे ज्ञानी तो आत्मा का चित्र अपनी बुद्धि द्वारा खींच सकते हो. ಬಾಬಾ ಹೇಳ್ತಾರೆ ಈ ರೀತಿ ನೀವು ಜ್ಞಾನಿತು ಆತ್ಮನ ಚಿತ್ರ ನಿಮ್ಮ ಬುದ್ಧಿಯ ಮೂಲಕ ಒಂದು ಚಿತ್ರವನ್ನ ಎಳಿಬೋದಾ ಬುದ್ಧಿ ಮೂಲಕ ಅಂತ ಕೇಳ್ತಾ ಇದ್ದಾರೆ. जैसे आपके भविष्य श्री कृष्ण के चित्र को जन्म से ही ताजदारी दिखाते. ಹೇಗೆ ನಿಮ್ಮ ಭವಿಷ್ಯತ್ತಿನ ಶ್ರೀಕೃಷ್ಣನ ಚಿತ್ರನೂ ಸಹ ಜನ್ಮ ಆಗಿದ ತಕ್ಷಣನೇ ಕಿರೀಟದಿಂದ ತೋರಿಸ್ತಾರೆ. ಬಚ್ಚಾ ಹೈ ಫಿರ್ ಭಿ ಉಸ್ಕೆ ಸಿರ್ ಪರ್ ಮುಕುಟ್ ದಿಖಾತೆ. ಮಗುವೇ ಆಗಿರ್ಬೋದು, ಬಟ್ ಆ ಮಗುಗೆ ಏನ್ ತೋರಿಸ್ತಾರೆ? ಬಾಲ್ಯತನದಿಂದನೇ ಕಿರೀಟವನ್ನ ತೋರಿಸ್ತಾರೆ. ಮುಖ ಮೇ ಗೋಲ್ಡನ್ ಸ್ಪೂನ್ ಅರ್ಥಾತ್ ಜನಂತೆ ಹಿ ಸರ್ವ ಪ್ರಾಪ್ತಿ ಸ್ವರೂಪ ದಿಖ. ಬಾಯಲ್ಲಿ ಚಿನ್ನದ ಸ್ಪೂನ್ ಇಂದ ಬೆಣ್ಣೆ ತಿನ್ನಿಸ್ತಾ ಇರುವಂಥದ್ದು. ಅರ್ಥಾತ್ ಅದರ ಅರ್ಥ ಏನು? ಸರ್ವ ಪ್ರಾಪ್ತಿ ಸ್ವರೂಪದಿಂದ ತೋರಿಸಲಾಗುತ್ತೆ. और दूसरा ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಸಬ್ ಮೇ ಸಂಪನ್ನ ಸ್ವರೂಪ ದಿಖ. ಅದೇ ರೀತಿಯಲ್ಲಿ ಹೆಲ್ತ್ ನಲ್ಲಿ, ವೆಲ್ತ್ ನಲ್ಲಿ, ಹ್ಯಾಪಿನೆಸ್ ನಲ್ಲಿ ಎಲ್ಲದರಲ್ಲಿ ಸಂಪನ್ನ ಸ್ವರೂಪದಲ್ಲಿ ತೋರಿಸ್ತಾರೆ. और प्रकृति भी दासी दिखाते है ना. जब कृष्ण का जन्म हुआ उसको टोकरी में लेके गए. ಕೃಷ್ಣನ್ ಜನ್ಮ ಆದಾಗ ಮಂಕ್ರಿಯಲ್ಲಿ ಇಟ್ಕೊಂಡು ಯಮುನಾ ನದಿ ಹತ್ರ ಹೋದಾಗ ಯಮುನಾ ನದಿನೇ 2 ಭಾಗ ಆಯ್ತು, 2 भाग हुआ. तो इससे क्या होता? ಪ್ರಕೃತಿ भी दासी, ಪ್ರಕೃತಿನೂ ಸಹ ದಾಸಿ ಆಗಿದೆ ಅಂತ ತೋರಿಸಲಾಗುತ್ತೆ. यह सब बातें जो भविष्य में प्राप्त होने वाली है उसका अनुभव अभी संगम युग में होना है. ಎಲ್ಲ ಮಾತುಗಳು ಯಾವುದು ಭವಿಷ್ಯತ್ತಿನಲ್ಲಿ ಪ್ರಾಪ್ತಿ ಆಗುವಂತದಿದೆ ಅದರದ ಅನುಭವ ಈ ಸಂಗಮ ಯುಗದಲ್ಲಿ ಆಗ್ಬೇಕಾಗಿದೆ. ಯ ಸಿರ್ಫ್ ಭವಿಷ್ಯ ಕಾ ಹಿ ಗಾಯನ. ಬಾಬಾ ಹೇಳ್ತಾರೆ ಇದು ಸಂಗಮ ಯುಗದ ಇಲ್ಲ ಭವಿಷ್ಯದೂ ಸಹ ಗಾಯನ ಇದೆ. ಸಂಸ್ಕಾರ ಯಹಾ ಸೆ ಲೇ ಜಾನೆ ಹೇ ಯಾ ವಹಾ ಬನ್ನೆ ಹೇ. ಬಾಬಾ ಹೇಳ್ತಾರೆ ಸಂಸ್ಕಾರಗಳು ಇಲ್ಲಿಂದನೇ ತಗೊಂಡೋಗ್ಬೇಕಾ ಇಲ್ಲ ಬಾಬಾ ಅಲ್ಲಿ ಹೋಗಿದ್ಮೇಲೆ ಮಾಡ್ಕೊಳ್ತೀವಿ. ಸೊ ತ್ರಿಕಾಲದರ್ಶಿ ಕಿ ಸ್ಟೇಜ್ ಬಿ ಅಭಿ ಹೇ ಯಾ ಭವಿಷ್ಯ ಮೇ. ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ತ್ರಿಕಾಲದರ್ಶಿ ಸ್ಟೇಜ್ನು ಸಹ ಈ ಸಮಯದಾಗಿದೆಯಾ ಇಲ್ಲ ಭವಿಷ್ಯದಾಗಿದೆಯಾ. तो सन्मुख बाप और वर्षे की प्राप्ति अभी है ಅಥವಾ ಭವಿಷ್ಯ. ಅದೇ ರೀತಿಯಲ್ಲಿ ಸನ್ಮುಖದಲ್ಲಿ ತಂದೆಯಿಂದ ಆಸ್ತಿಯ ಪ್ರಾಪ್ತಿ, ವರ್ಷೆ ಕಿ ಪ್ರಾಪ್ತಿ ಅಭಿ ಹೇ ಅಥವಾ ಭವಿಷ್ಯ. ಆ ಆಸ್ತಿನನ್ನ ನೀವು ಈಗ ಅನುಭವ ಮಾಡ್ಬೇಕಂತ ಇದ್ದೀರಾ ಇಲ್ಲ ಭವಿಷ್ಯತ್ತು. तो श्रेष्ठ स्टेज अभी बनाना है या भविष्य में बनाएंगे है ना. ಬಾಬಾ ಹೇಳ್ತಾರೆ ಶ್ರೇಷ್ಠ ಸ್ಟೇಜ್ ಏನಿದೆಯೋ ಆತ್ಮಂದು ಅದು ಈಗ ಮಾಡ್ಕೊಳ್ಬೇಕಾಗಿರುವಂತದ್ದು ಇದೆಯಾ ಇಲ್ಲ ಭವಿಷ್ಯತ್ತು. ಬಾಬಾ ಯಾರು ಹೇಳ್ತಾರೆ ಅಭಿ ಶ್ರೇಷ್ಠ ಅಭಿ ಬನಾನ है ना श्रेष्ठ. तो संगम युग के ही अंतिम संपूर्ण स्टेज का चित्र भविष्य चित्र में दिखाते. जो कृष्ण का दिखाते हैं, ಕೃಷ್ಣದೇನ್ ತೋರಿಸ್ತಾರೆ ಈ ಚಿತ್ರ ಏನಿದೆಯೋ ಸಂಗಮ ಯುಗದ ಅಂತಿಮ ಸಂಪೂರ್ಣ ಸ್ಟೇಜ್. ಸಂಗಮ ಯುಗದಲ್ಲಿ ನಾವು ಸಂಪೂರ್ಣ ಸ್ಟೇಜ್ ನನ್ನ ಏನ್ ಅನುಭವ ಮಾಡ್ತೀವಿ ಆ ಒಂದು ಚಿತ್ರವನ್ನ ಭವಿಷ್ಯದ ಚಿತ್ರ ರೂಪದಲ್ಲಿ ತೋರಿಸಲಾಗಿದೆ. तो भविष्य के साथ पहले सर्व प्राप्ति का अनुभव संगम युगी ब्राह्मणों का है. ಬಾಬಾ ಹೇಳ್ತಾರೆ ಅದೇ ರೀತಿ ಭವಿಷ್ಯತ್ತಿನ ಜೊತೆ ಮೊದಲು ಸರ್ವ ಪ್ರಾಪ್ತಿಗಳ ಅನುಭೂತಿ, ಸರ್ವ ಪ್ರಾಪ್ತಿಯೋ का अनुभव संगम युगी ब्राह्मणों. बाबा ಹೇಳ್ತಾರೆ संगम युगी ब्राह्मणों. तो अंतिम स्टेज पर ताज, तख्त, तिलकदारी, सर्व अधिकारी मूर्त बनते. ಬಾಬಾ ಹೇಳ್ತಾರೆ ಅಂತಿಮ ಸ್ಟೇಜ್ ನಲ್ಲಿ ಕಿರೀಟ,
ಸಿಂಹಾಸನ, ತಿಲಕದ ಈ ಮೂರು ಸರ್ವ ಅಧಿಕಾರಿ ಮೂರ್ತಿಗಳಾಗಿವೆ. ಮಾಯಾಜೀತ್ और ಪ್ರಕೃತಿ ಜೀತ್ ಬಂತೆ. ಜೊತೆ ಜೊತೆಯಲ್ಲಿ ಮಾಯಾಜೀತರು ಮತ್ತೆ ಪ್ರಕೃತಿ ಜೀತರಾಗಿವೆ. और सदा साक्षीपन के तख्त नशीन, बाप दादा के दिल तख्त नशीन. कितने सिंहासन बताए थे कुछ दिन पहले बाप? 4 सिंहासन बताए थे ना. 4 ಸಿಂಹಾಸನಗಳು ಹೇಳಿದ್ರಲ್ವಾ. एक भ्रुकुटी सिंहासन और दूसरा बाबा का दिल तख्त, बाबन हृदय सिंहासन. ಮೂರನೇದು राज्य सिंहासन और चौथा है स्वराज्याधिकारी का सिंहासन. स्वराज स्वराज्याधिकारी सिंहासन. तो बाबा कहते हैं ऐसे 4 सिंहासन. तो वही बाबा बताते हैं कि अभी जो तख्त नशीन है, हाँ, विश्व कल्याणकारी के जिम्मेवारी का ताजदारी है. ಈಗ ವಿಶ್ವ ಕಲ್ಯಾಣಕಾರಿಯ ಜವಾಬ್ದಾರಿಯ ಕಿರೀಟದಾರಾಗಿದ್ದಾರೆ. ಆತ್ಮ ಸ್ವರೂಪ್ ಕಿ ಸ್ಮೃತಿ ಕೆ ತಿಲಕ್, ಆತ್ಮ ಸ್ವರೂಪದ ಸ್ಮೃತಿಯ ತಿಲಕ್ದಾರಿ ಆಗಿದ್ದಾರೆ. तो बाप द्वारा मिली हुई अलौकिक ಸಂಪತ್ತಿ, ಬಾಬನ್ ಮೂಲಕ ಸಿಕ್ಕಿರುವಂತಹ अलौकिक ಸಂಪತ್ತಿ ಏನಾಗಿದೆ? ಜ್ಞಾನ, गुण और शक्तियां. इस संपत्ति में संपन्न होते हो ना. ಬಾಬಾ ಹೇಳ್ತಾ ಅಲೌಕಿಕ ಸಂಪತ್ತಿ ಜ್ಞಾನ, ಗುಣ ಮತ್ತೆ ಶಕ್ತಿಗಳು ಇದೆಲ್ಲದರಲ್ಲಿನೂ ಸಹ ಸಂಪನ್ನರಾಗಿರ್ತೀರಲ್ವ. ಸಿಂಗಲ್ ತಾಜ್ ಬಿ ನಹಿ, ಡಬಲ್ ತಾಜ್ದಾರಿ ಹೋಗ್ತೇವೆ. ಬಾಬಾ ಹೇಳ್ತಾರೆ ಸಿಂಗಲ್ ತಾಜ್ದಾರಿಗಳಲ್ಲ, ಬಾಬಾ ಹೇಳ್ತಾರೆ ಡಬಲ್ ತಾಜ್ದಾರಿಗಳಾಗಿದೆ. जैसे डबल तख्त, दिल तख्त और साक्षीपन की स्टेज का तख्त. ಬಾಬಾ ಹೇಳ್ತಾರೆ ಹೇಗೆ ಡಬಲ್ ಕಿರೀಟ, ಹೇಗೆ ಹೃದಯದ ಸಿಂಹಾಸನ ಸಾಕ್ಷಿತನದ ಸ್ಟೇಜ್, ಮತ್ತೆ ಸ್ಟೇಜ್ का तख्त और तख्त है, वैसे जिम्मेवारी अर्थ ಅದೇ ರೀತಿಯಲ್ಲಿ ಜವಾಬ್ದಾರಿ ಅನ್ನುವಂಥದ್ದು सेवा का ताज और साथ साथ संपूर्ण प्योरिटी का लाइट का क्राउन ताज भी होता है. ಅದೇ ರೀತಿ 2 ಕಿರೀಟಗಳ ಬಗ್ಗೆ ಬಾಬಾ ಹೇಳ್ತಾರೆ. ಜವಾಬ್ದಾರಿ ಅರ್ಥಾತ್ ಸೇವೆಯ ಒಂದು ಕಿರೀಟ, ಇನ್ನೊಂದು ಲೈಟ್ ಅರ್ಥಾತ್ ಸಂಪೂರ್ಣ ಪವಿತ್ರತೆಯ ಒಂದು ಬೆಳಕಿನ ಕಿರೀಟವನ್ನ ತೋರಿಸಲಾಗುತ್ತೆ. तो डबल ताज, डबल तख्त और सर्व प्राप्ति ಸಂಪನ್ನ ಸ್ವರೂಪ್. ಬಾಬಾ ಹೇಳ್ತಾರೆ ಒಂದು ಕಡೆ ಡಬಲ್ ಕಿರೀಟ, ಇನ್ನೊಂದು ಕಡೆ ಡಬಲ್ ಸಿಂಹಾಸನ, ಮತ್ತೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಸ್ವರೂಪ, गोल्डन स्पून. तो क्या लेकिन हीरे तुल्य बन जाते. गोल्डन स्पून क्या? बाबा कहते हीरो तुल्य बन जाते. ಬರೀ ಚಿನ್ನದ ಸ್ಪೂನ್ ಅಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಡಿಸೈನ್ ಆಗಿ ವಜ್ರಗಳನ್ನ ಇಡಲಾಗುತ್ತೆ, हीरे तुल्य ಆಗಿದೆ. तो हीरे के आगे सोना भी कुछ नहीं होता है ना. ಬಾಬಾ ಹೇಳ್ತಾರೆ ವಜ್ರದ ಎದುರುಗಡೆ ಚಿನ್ನನೂ ಸಹ ಏನಿಲ್ಲ ಅಲ್ಲ. ಜೀವನ್ ಹಿ ಆಪ್ಕಾ ಹೀರಾ ಬಂಚ. ಈ ಸಂಗಮ ಯುಗದಲ್ಲಿ ನಿಮ್ಮ ಜೀವನನೇ ವಜ್ರ ಸಮಾನವಾಗಿರು. ज्ञान के गहने, गुणों के गहनों से सजे सजाए बनते. ಜ್ಞಾನದ ಒಡವೆಗಳಿಂದ ಮತ್ತೆ ಗುಣಗಳ ಒಡವೆಗಳಿಂದ ಅಲಂಕರಿತರಾಗಿರುತ್ತೆ. ದೇವತೆಗಳಿಗೆ ಒಡವೆಗಳೇನು ತೋರಿಸ್ತಾರೆ, ಇದೆಲ್ಲದಕ್ಕೆ ಕಾರಣನೇ ಜ್ಞಾನ ಗುಣಗಳ अलंकार. वो सभी जो जितना अभी ज्ञान का अलंकार धारण कर, गुणों का अलंकार धारण कर, उसका सजावट भक्ति में ऐसे दिखा. ಭಕ್ತಿಯಲ್ಲಿ ಆ ರೀತಿ ಜ್ಞಾನ ಗುಣಗಳ ಅಲಂಕಾರಗಳನ್ನ ತೋರಿಸಲಾಗುತ್ತೆ. तो भविष्य का श्रृंगार, इस संगम युगी श्रृंगार के आगे कोई भी बड़ी बात नहीं लगती. ಬಾಬಾ ಹೇಳ್ತಾರೆ ಭವಿಷ್ಯತ್ತಿನ ಶೃಂಗಾರ ಏನಿದೆಯೋ ಈ ಸಂಗಮ ಯುಗದ ಶೃಂಗಾರದ ಎದುರುಗಡೆ ಯಾವುದೇ ದೊಡ್ಡ ಮಾತು ಅನ್ನೋದು ಅನ್ಸಲ್ಲ. वहां तो दासिया श्रृंगारेगी और यहाँ स्वयं ज्ञानदाता बाप आपको ಶೃಂಗಾರ. ಅಲ್ಲಿ ಬಾಬಾ ಹೇಳ್ತಾರೆ ದಾಸಿಗಳು ನಿಮಗೆ ಶೃಂಗಾರ ಮಾಡಿ, ಆದ್ರೆ ಇಲ್ಲಿ ಸಂಗಮ ಯುಗದಲ್ಲಿ ಯಾವರ ಸ್ವಯಂ ಜ್ಞಾನದಾತ ತಂದೆ ನಿಮಗೆ ಶೃಂಗಾರ. तो वहां
सोने व हीरे के झूले में झूलेंगे, और यहाँ बाप की ಗೋಧಿ में झूलते, ಅಲ್ಲಿ ಚಿನ್ನ ಮತ್ತು ವಜ್ರಗಳು ಕೂಡಿರುವಂತ ಉಯ್ಯಾಲೆಯಲ್ಲಿ ತೂಗಾಡ್ತೀವಿ. ಆದ್ರೆ ಇಲ್ಲಿ ತಂದೆಯ ಮಡಿಲಲ್ಲಿ ನೀವು ತೂಗಾಡ್ತೀವಿ, ಸ್ವಯಂ ಭಗವಂತನ ಮಡಿಲಲ್ಲಿ ತೂಗಾಡ್ತೀವಿ. तो ಅತೀಂದ್ರಿಯ ಸುಖಕ್ಕೆ झूले में झूलते, ಜೊತೆ ಜೊತೆಯಲ್ಲಿ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡ್ತೀವಿ. तो श्रेष्ठ चित्र उस हिसाब से कौन सा हुआ? ಆ ಲೆಕ್ಕದಲ್ಲಿ ಶ್ರೇಷ್ಠವಾದಂತಹ ಚಿತ್ರ ಯಾವುದಾಗಿದೆ? ವರ್ತಮಾನ ಕಾ ಯಾ ಭವಿಷ್ಯ? ಬಾಬಾ ಹೇಳ್ತಾರೆ ವರ್ತಮಾನದ ಇಲ್ಲ ಭವಿಷ್ಯದ. तो सदैव अपने ऐसे श्रेष्ठ चित्र को सामने रखो. ಅದರಿಂದ ಈ ರೀತಿ ಏನ್ ಬಾಬಾ ವರ್ಣಿಸಿದರೆ, ಇಂತಹ ಒಂದು ಶ್ರೇಷ್ಠ ಚಿತ್ರವನ್ನ ನಿಮ್ಮ ಬುದ್ಧಿರೂಪಿ ನೇತ್ರದ ಎದುರುಗಡೆ ಸದಾ ಇಟ್ಕೊಳ್ಳಿ. तो इसको कहा जाता है ज्ञानी तु आत्मा का चित्र. ಇದಕ್ಕೆ ಹೇಳಲಾಗುತ್ತೆ ಏನಂತ? ಜ್ಞಾನಿ ತು ಆತ್ಮನ ಚಿತ್ರ. तो बाप सबके 3 कालों को देख रहे, हर एक का प्रैक्टिकल चित्र कहाँ तक तैयार हुआ है, इतना सब बता के अभी बाबा 3 कालों को समझा. 3 ಕಾಲಗಳ ಬಗ್ಗೆ ಬಾಬಾ ಹೇಳ್ತಾರೆ. ಬಾಬಾ ಪ್ರತಿಯೊಬ್ಬರ 3 ಕಾಲಗಳನ್ನ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಪ್ರಾಕ್ಟಿಕಲ್ ಚಿತ್ರ ಎಲ್ಲಿ ತನಕ ತಯಾರಾಗಿದೆ ಈ ರೀತಿ. तो सबका चित्र तैयार हुआ है. ಎಲ್ಲರ ಚಿತ್ರ ನಾನೇನು ಹೇಳಿದ್ದೀನಿ ಆ ರೀತಿಯಲ್ಲಿ ತಯಾರಾಗಿದೆಯಾ? जब चित्र तैयार हो जाता है तब दर्शन करने वालों के लिए उसको खोला जाता है ना. ಯಾವಾಗ ಚಿತ್ರ ತಯಾರಾಗಿರುತ್ತೆ, ತಯಾರ ಆದಮೇಲೆ ದರ್ಶನ ಮಾಡುವಂತವ್ರನ್ನ ಓಪನ್ ಮಾಡಲಾಗಿರುತ್ತಲ್ಲ. तो ऐसे चैतन्य चित्र जब तैयार हो जाए, जो समय का पर्दा खुले. ಯಾವಾಗ ಈ ರೀತಿ ಚೈತನ್ಯ ಚಿತ್ರ ತಯಾರಾಗಿರುತ್ತೆ, ಆವಾಗ ಸಮಯದ ಪರ್ದೆ ಅನ್ನೋದು ತಾನಾಗಿ ಓಪನ್ ಆಗುತ್ತೆ. अपने आप ही पर्दा खुल जाएगा, समय खुला. तो दर्शन सदैव संपूर्ण मूर्ति का किया जाता है ना, खंडित मूर्ति का दर्शन नहीं होता. ಬಾಬಾ ಹೇಳ್ತಾರೆ ದರ್ಶನ ಅನ್ನುವಂಥದ್ದು ಯಾವಾಗ್ಲೂ ಸಹ ಸಂಪೂರ್ಣ ಮೂರ್ತಿದೇನೆ ಮಾಡಲಾಗುತ್ತಲ್ಲ, ಯಾವುದೇ ಖಂಡಿತ ಮೂರ್ತಿದನ್ನ दर्शन ಮಾಡೋದಿಲ್ಲ. तो किसी भी प्रकार की कमी, अर्थात अपने अंदर में किसी भी प्रकार की कमी अर्थात ಖಂಡಿತ ಮೂರ್ತಿ, ನಮ್ಮಲ್ಲಿ ಯಾವುದೇ ಪ್ರಕಾರದ ಕೊರತೆ ಏನಾದ್ರೂ ಕಾಣಿಸ್ತಾ ಇದ್ರೆ ಅದಕ್ಕೆ ಹೇಳಲಾಗುತ್ತೆ ಏನಂತ? ನಮ್ಮ ಮೂರ್ತಿ ಇನ್ನೂ ಖಂಡಿತ ಆಗಿದೆ, ಇನ್ನೂ ಫುಲ್ ಆಗಿಲ್ಲ, ಪೂರ್ತಿ ಆಗಿಲ್ಲ, ಸಂಪನ್ನ ಆಗಿಲ್ಲ. ಏನಕ್ಕೆ? ದರ್ಶನ ಮಾಡಿ. तो दर्शन कराने योग्य बने हो अभी, दर्शन ಮಾಡಿಸೋದಕ್ಕೆ ಯೋಗ್ಯರಾಗಿದ್ದೀರಾ? तो स्वयं का सोचते हो या समय के बारे में सोचते? ಬಾಬಾ ಹೇಳ್ತಾರೆ ಸ್ವಯಂ ಬಗ್ಗೆ ಯೋಚನೆ ಮಾಡ್ತೀರಾ, ಇಲ್ಲ ಸಮಯದ ಬಗ್ಗೆ ಯೋಚನೆ ಮಾಡಿ. ಸ್ವಯಂ ಕೆ ಪೀछे समय का परछाई, ಯಾಕಂದ್ರೆ ಸ್ವಯಂನ ಹಿಂದೆ ಆಟೋಮೆಟಿಕಲಿ ಸಮಯನೂ ಸಹ ನೆರಳು ತರ ಬಂದಿದೆ. जब स्वयं चेंज हो जाएंगे तो ऑटोमेटिकली समय भी चेंज हो जाएगा, क्योंकि ये परछाई है, नमदे नेरळाಗಿದೆ, नमदे नेरಳು समय आಗಿದೆ. स्वयं को भी भूल जाते हो ना, इसीलिए मास्टर त्रिकालदर्शी बन अपने तीनों कालों को जानते हुए. ಬಾಬಾ ಹೇಳ್ತಾರೆ ಸ್ವಯಂ ನನ್ನ ನೀವು ಮರ್ತು ಹೋಗ್ತಿರಲ್ಲ, ಸ್ವಯಂ ನನ್ನ ಮರ್ತು ಹೋಗೋ ಕಾರಣದಿಂದ ಏನಾಗ್ತಾ ಇದೆ? ಬಾಬಾ ಹೇಳ್ತಾರೆ इसीलिए मास्टर त्रिकालदर्शी बनकर अपने तीनों कालों को जानते हुए स्वयं को संपन्न मूर्त अर्थात दर्शनी मूर्त बनो. ಅದಕ್ಕೋಸ್ಕರ ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ನಿಮ್ಮ 3 ಕಾಲಗಳನ್ನ ತಿಳ್ಕೊಂಡು, 3 कालों को जानते हुए 3 ಕಾಲಗಳನ್ನ ತಿಳ್ಕೊಂಡು ಸ್ವಯಂ ಕೋ ಸಂಪನ್ನ ಮೂರ್ತ, ಸ್ವಯಂ ನನ್ನ ಸಂಪನ್ನ ಮೂರ್ತಿ ಅರ್ಥಾತ್ दर्शनी मूर्ति बन, दर्शनी मूर्तियನ್ನಾಗಿ ಮಾಡ್ಕೊಳ್ಳಿ. समय को गिनती नहीं करो, बाप के गुणों व स्वयं के गुणों की गिनती करो. ಸಮಯದ ಬಗ್ಗೆ ಕೌಂಟ್ ಮಾಡಕ್ಕೆ
ಅವಿ ಈ ವರ್ಷ ಇಷ್ಟ ಆಯ್ತು, ಆ ವರ್ಷ ನೆಕ್ಸ್ಟ್ 2024, 2025 ವಿನಾಶ 26, ಆ ತರ ಬಾಬಾ ಹೇಳ್ತಾರೆ ಸಮಯಕ್ಕೂ ಗಿಂತೀನಿ, ಸಮಯದನ್ನ ಕೌಂಟ್ ಮಾಡ್ಬಿಡಿ. ಅದಕ್ಕೆ ಬದಲಾಗಿ ಕ್ಯಾ ಕರೋ, ಬಾಪ್ ಕೆ ಗುಣೋ ವ ಸ್ವಯಂ ಕೆ ಗುಣೋ ಕಿ ಗಿಂತಿ. ಬಾಬನ ಗುಣಗಳನ್ನ ಅಥವಾ ಸ್ವಯಂನ ಗುಣಗಳನ್ನ ಸ್ಮರಣೆ ಮಾಡ್ಕೊಳ್ಳಿ, ಅಥವಾ ಅದರ ಬಗ್ಗೆ ನನ್ನಲ್ಲಿ ಎಷ್ಟು ಬಂದಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. स्मृति दिवस तो मनाते रहते हैं, लेकिन अब स्मृति स्वरूप दिवस मना. ಸ್ಮೃತಿ ದಿವಸ ಅಂದ್ರೆ 18 ಜನವರಿ ಮಾಡ್ತೀವಲ್ಲ, 18 ಜನವರಿ ಅದಂತೂ ಆಚರಣೆ ಮಾಡ್ತೇವೆ. ಆದ್ರೆ ಈಗ ಸ್ಮೃತಿ ಸ್ವರೂಪ ದಿವಸವನ್ನಾಗಿ ಆಚರಣೆ, ಸ್ವರೂಪ ಬನ್ನ. इसी स्मृति दिवस का यादगार शांति स्तंभ, पवित्रता स्तंभ, शक्ति स्तंभ बनाया हुआ है. ಈ ಸ್ಮೃತಿ ದಿವಸದ ಸ್ಮಾರಕನೇ ಬಾಬಾ ಹೇಳ್ತಾ ಅದ್ರ ಮೇಲೆ ಬರ್ದಿರುತ್ತೆ ಏನಂತ, ಶಾಂತಿ ಸ್ತಂಭ, ಪವಿತ್ರ ಸ್ತಂಭ, ಶಕ್ತಿ ಸ್ತಂಭ ಅಂತ. वैसे ही स्वयं को अभी सभी बातों का ಸ್ತಂಭ ಬನ್. ಅದೇ ರೀತಿಯಲ್ಲಿ ನಿಮ್ಮನ್ನ ನೀವು ಎಲ್ಲ ಮಾತುಗಳ ಸ್ತಂಭವನ್ನಾಗಿ ಮಾಡ್ಕೊಳ್ಳಿ. ಜೋ ಕೋಯಿ ಬಿ ಆಪ್ಕೋ ಹಿಲಾನಾ, ಯಾರೇ ಬಂದ್ರು ಸಹ ನಿಮ್ಮನ್ನ ಅಲಗಾಡ್ಸ್ಲಿಕ್ಕೆ ಆಗ್ಬಾರ್ದು, ಆ ರೀತಿ ನಿಮ್ಮನ್ನ ಅಷ್ಟು ದೃಢ ನಿಶ್ಚಯದಿಂದ ಸ್ಟ್ರಾಂಗ್ ಮಾಡಿ. बाप के स्नेह के सिर्फ गीत नहीं कहो, लेकिन स्वयं बाप समान ಅವ್ಯಕ್ತ ಸ್ಥಿತಿ ಸ್ವರೂಪ ಬನ್ನಿ. ಬಾಬದ ಸ್ನೇಹದ ಬರೀ ಹಾಡನ್ನೇ ಹೇಳ್ಬೇಡಿ, ಸ್ನೇಹಕ್ಕೆ ಗೀತ್ ಮತ್ ಗಾವ್ ಸಿರ್ಫ್, ಲೇಕಿನ್ ಸ್ವಯಂ ಬಾಪ್ ಸಮಾನ್ ಅವ್ಯಕ್ತ ಸ್ಥಿತಿ ಸ್ವರೂಪ. ಆದ್ರೆ ತಂದೆ ಸಮಾನ ಅವ್ಯಕ್ತ ಸ್ಥಿತಿ ಸ್ವರೂಪ, ಜೋ ಸಬ್ ಆಪ್ಕೆ ಗೀತ್ ಗಾಯ. ಯಾರೆಲ್ಲರೂ ಸಹ ನಿಮ್ಮ ಈ ಒಂದು ಗುಣ, ಬಾಬನ್ ಸಮಾನ ಇರುವಂತ ಸಂಸ್ಕಾರಗಳ ವರ್ಣನೆ ಮಾಡ್ತಾ ಹಾಡು ಹೇಳುವಂಥದ್ದು, ಆ ರೀತಿ ತಯಾರಾಗಿ. गीत भले गाओ, लेकिन जिसके गीत गाते हो ना, वो स्वयं आपके गीत गाए, ऐसे अपने को बनो. भले ಹಾಡು ಹೇಳಿ ಅಂತಾರೆ, ಆದ್ರೆ ನೀವು ಯಾರ ಹಾಡನ್ನ ಹೇಳ್ತಾ ಇದ್ರಿ ಅವರೇ ಸ್ವಯಂ ನಿಮ್ಮ ಹಾಡು ಹೇಳೋ ತರ ನಿಮ್ಮನ್ನ ನೀವು ಆ ರೀತಿ ತಯಾರು ಮಾಡಿ. ಸ್ವಯಂ ಭಗವಾನ್ आपका गीत गाए, ऐसे अपने आप को बना. ನಿಮ್ಮನ್ನ ನೀವು ಆ ರೀತಿ ತಯಾರು ಮಾಡ್ಕೊಳ್ಳಿ ಅಂತ. इस स्मृति दिवस पर बाप स्नेह का प्रैक्टिकल रूप आपसे देखना चाहते. ಈ ಸ್ಮೃತಿ ದಿವಸದಲ್ಲಿ ಬಾಬಾ ನಿಮ್ಮಿಂದ ಈ ಸ್ನೇಹದ ಪ್ರಾಕ್ಟಿಕಲ್ ರೂಪ ನೋಡ್ಲಿಕ್ಕೆ ಬಯಸ್ತಾ ಇದೆ. देखना चाहते हैं कि मेरा बच्चा मेरे जैसे बन, ನನ್ನ ತರ ಆಗ್ಬೇಕು. ಸ್ನೇಹ की निशानी क्या होती, ಸ್ನೇಹದ ಗುರುತು ಏನಾಗಿರುತ್ತೆ, समान बन जाते हैं. और दूसरा कुर्बानी, स्नेह के पीछे कुर्बानी देते हैं, बलिहारी ಆಗ್ತಾರಲ್ವಾ ಸ್ನೇಹದ ಹಿಂದೆ. तो जो बाप बच्चों से कुर्बानी चाहते हैं वो सभी जानते भी हो ना. ತಂದೆ ಮಕ್ಕಳಿಂದ ಏನ್ ಬಲಿಹಾರಿ ಬಯಸ್ತಾ ಇದ್ದಾರೆ ಅದೆಲ್ಲವೂ ಸಹ ಗೊತ್ತಿದೆಯಲ್ವಾ, ಏನ್ ಬಲಿಹಾರಿ ಕೇಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಸ್ವರೂಪ ಸ್ವಯಂ ಕಿ ಕಮಜೋರಿಯೋ ಕಿ ಕುರ್ಬಾನಿ. ನೀವು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಭಗವಂತನ ಸಮಾನ ಆಗ್ಬೇಕಂದ್ರೆ ನಿಮ್ಮಲ್ಲಿರುವಂತಹ ಎಲ್ಲ ವೀಕ್ನೆಸ್ಗಳನ್ನ, ಕುಂದುಕೊರತೆಗಳನ್ನ ಬಲಿಹಾರಿ ಮಾಡಿ. सभी कमजोरियों को कुर्बानी. इस कुर्बानी के मन से गीत गाओ कि बाप के स्नेह में कुर्बानी. ಈ ಒಂದು ಬಲಿಹಾರಿನನ್ನ ಮನಸ್ಸಿನಿಂದ ಹಾಡಿ, ತಂದೆ ಸ್ನೇಹದಲ್ಲಿ ನಾನು ಇದೆಲ್ಲವೂ ಸಹ ಬಲಿಹಾರಿ ಮಾಡಿ. तो स्नेह के पीछे कुर्बान करने में कोई मुश्किल व असंभव बात भी संभव और सहज अनुभव होता है. ಬಾಬಾ ಏನ್ ಹೇಳ್ತಾರೆ, ಸ್ನೇಹದ ಹಿಂದೆ ಬಲಿ ಮಾಡುವಂಥದ್ದು ಅಥವಾ ಬಲಿಹಾರಿ ಆಗುವಂಥದ್ದು ಯಾವುದೇ ರೀತಿಯಲ್ಲಿ ಕಷ್ಟ ಅಥವಾ ಅಸಂಭವದ ಮಾತೆ ಅನ್ಸಲ್ಲ, ಸಂಭವ ಮತ್ತೆ ಸಹಜ ಅನುಭವ ಆಗುತ್ತೆ. सहज अनुभव हो जाता है, संभव भी लगता है. कब स्नेह होता है, स्नेह इद्दाग. अब का स्मृति दिवस समर्थि दिवस के रूप में मना. ಈಗ ಏನ್ ಸ್ಮೃತಿ ದಿವಸ ಇದೆ ಅದನ್ನ ಸಮರ್ಥಿ ದಿವಸದಲ್ಲಿ ಆಚರಣೆ ಮಾಡಿ. ಸ್ಮೃತಿ ಸ್ವರೂಪ್ ಸಮರ್ಥ ಸ್ವರೂಪ್ ಬಂಜ. ನಿಮ್ಮ ಸ್ಮೃತಿ ಸ್ವರೂಪ ಏನಿದೆಯೋ ಸಮರ್ಥ ಸ್ವರೂಪದಲ್ಲಿ ಪರಿವರ್ತನೆ. ಸಮಜಾ.
तो बाप उस दिन विशेष देखेंगे कि किस किस ने कौन कौन सी कुर्बानी और किस परसेंटेज और किस रूप में चढ़ाई, क्योंकि ये 12 तारीख का मुरली 12ನೇ ತಾರೀಕು ಇನ್ನೇನು 6 ದಿನದಲ್ಲಿ 18 ಜನವರಿ ಬರೋದು. ಬಾಬಾ ಹೇಳ್ತಾರೆ ವಿಶೇಷವಾಗಿ ಬಾಬಾ ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಬಲಿಹಾರಿ ಆಗಿದ್ದಾರೆ, ಎಷ್ಟು ಪರ್ಸೆಂಟೇಜ್ ನಲ್ಲಿ ಬಾಬನ್ ಮೇಲೆ ಬಲಿಯನ್ನ ಮಾಡಿದರೆ ಅದನ್ನ ನೋಡ್ಲಿಕ್ಕೆ ಬಾಬಾ ಇಷ್ಟಪಡ್ತಾರೆ. ಮಜಬೂರಿ ಸೆ ಕಿಯಾ ಹೈ ಯಾ ಮೊಹಬ್ಬತ್ ಸೆ, ನಿಯಮ ಪ್ರಮಾಣ ನಹಿ ಕರ್ನಾ. ಬಾಬಾ ಹೇಳ್ತಾರೆ ಇನ್ನೇನ್ ಮಾಡ್ಲೇಬೇಕು, ವಿಧಿ ಇಲ್ಲ ಅಂತ ಮಾಡಿದ್ರೆ, ಇಲ್ಲ ಪ್ರೀತಿಯಿಂದ ಮಾಡಿದ್ರೆ, ನಿಯಮ ಪ್ರಮಾಣವನ್ನಾಗಿ ಮಾಡುವಂತದ್ದಲ್ಲ. ನಿಯಮ ಹೇ ಇಸಿಲಿಯೇ ಕರ್ನಾ ಹೇ, ಐಸೆ ಮಜಬೂರಿ ಸೆ ನಹಿ ಕರ್ನಾ. ನಿಯಮ ಇದೆ ಮಾಡ್ಲೇಬೇಕು, ಈ ರೀತಿ ಮಾಡ್ಲೇಬೇಕು ಅನ್ನುವಂತ ವಿಧಾನದಿಂದ ಮಾಡಕ್ ಹೋಗ್ಬಿಡಿ ಅಂತ. ದಿಲ್ ಕಾ ಸ್ನೇಹ का ही स्वीकार होता है. बाबा ಯಾವುದು ಸ್ವೀಕಾರ ಮಾಡ್ತಾರೆ? दिल का स्नेह. दिल से यदि आपको बाबा को दे दिया, ಹೃದಯದಿಂದ ನೀವು ಬಾಬನಿಗೆ ಆ ವೀಕ್ನೆಸ್ ನನ್ನ ಏನಾದ್ರೂ ಒಂದು ಬಲಹೀನತೆಯನ್ನ ಕೊಟ್ಟಿದ್ರೆ ಅದನ್ನ ಬಾಬಾ ಸ್ವೀಕಾರ. अगर स्वीकार नहीं हुआ तो बेकार हुआ ना. बाबा क्या कहते हैं, स्वीकार नहीं हुआ तो बेकार हुआ ना. बाबा स्वीकार ಮಾಡಿಲ್ಲ ಅಂದ್ರೆ ಅದು ವೇಸ್ಟ್ ಆಯ್ತಲ್ಲ. तो इसीलिए सुनाया कि बगुल बगुला भगत नहीं बनना, स्वयं को धोखा नहीं देना. ಬಾಬಾ ಹೇಳ್ತಾರೆ, ಅದಕ್ಕೆ ಮುಂಚೆನೆ ಹೇಳಿದ್ನಲ್ಲ, ಬಗುಲ ಅರ್ಥಾತ್ ಯಾವುದು, ಕೊಕ್ಕರೆ, ಕೊಕ್ಕರೆ ಸಮಾನ ಭಕ್ತರಾಗಬೇಡಿ ಅಂತ. ಹಂಸ ಜೋ ದಿಖಾತಾ ಹೈ ಬಗುಲ, ಮೇ ಬಿ ಹಂಸ ಜೈಸಾ, ನಾನು ಹಂಸ ತರ ಇದೀನಿ ಅಂತ ಕೊಕ್ಕರೆ ತೋರಿಸ್ಕೊಳ್ಳುತ್ತೆ, ವೈಟ್ ವೈಟ್ ಇರುತ್ತಲ್ವ ಅದಕ್ಕೆ. ಸ್ವಯಂ ಕೋ ಧೋಖಾ ನಹಿ ದೇನು, ಅದರಿಂದ ಸ್ವಯಂ ನಿ ಸ್ವಯಂ ಮೋಸ ಮಾಡ್ಕೋಬೇಡಿ ಅಂತ. ಸತ್ಯ ಬಾಪ್ ಕೆ ಪಾಸ್ ಸತ್ಯ ಹಿ ಸ್ವೀಕಾರ, ಸತ್ಯ ತಂದೆ ಹತ್ರ ಸತ್ಯನೇ ಸ್ವೀಕಾರ ಆಗಿರುತ್ತೆ. ಬಾಕಿ ಪಾಪ್ ಕೆ ಖಾತೆ ಮೇ ಜಮಾ ಹೋತಾ ಹೈ, ನಾ ಕಿ ಬಾಪ್ ಕೆ ಖಾತೆ. ಬಾಕಿ ಎಲ್ಲವೂ ಸಹ ತೋರುವಿಕೆ ನೀವೇನಾದ್ರೂ ಮಾಡಿದ್ರೆ ಅದೆಲ್ಲವೂ ಸಹ ಪಾಪದ ಖಾತೆಯಲ್ಲೇ ಹೋಗಿ ಜಮಾ ಆಗುತ್ತೆ ವಿನಃ ತಂದೆಯ ಖಾತೆಯಲ್ಲಿ ಜಮಾ ಆಗುತ್ತೆ. ಯಾವ್ದಾದ್ರೂ ನೀವು ತೋರುವಿಕೆ ಮಾಡಿದ್ರೆ तो पाप का खाता समाप्त कर बाप के खाते में ಬರುತ್ತೆ. ಅದರಿಂದ ಪಾಪದ ಖಾತೆಯನ್ನ ಸಮಾಪ್ತಿ ಮಾಡಿ ತಂದೆ ಖಾತೆಯಲ್ಲಿ ತುಂಬಿಸಿ. तो कदम में पद्मों की कमाई कर ಪದ್ಮಾಪತಿ ಬನ್ ಸಕೆ. ಅವಾಗ ಬಾಬಾ ಹೇಳ್ತಾರೆ ಹೆಜ್ಜೆ ಹೆಜ್ಜೆಯಲ್ಲಿನೂ ಸಹ ಪದಮದಷ್ಟು ಸಂಪಾದನೆ ಮಾಡಿಕೊಂಡು ಪದ್ಮಾಪತಿಗಳಾಗಿರು. अच्छा, ऐसे इशारों से समझने वाले, स्वयं को नहीं लेकिन स्वयं की सोचने वाले. ಬಾಬಾ ಹೇಳ್ತಾರೆ ಈ ರೀತಿ ಕಣ್ಸೈಗೆಯಿಂದ ಅರ್ಥ ಮಾಡ್ಕೊಳ್ಳುವಂತ, ಸಮಯನ ಬಗ್ಗೆ ಅಲ್ಲ, ಸಮಯಕ್ಕೂ ನಹಿ ಲೇಕಿನ್ ಸ್ವಯಂ ಕಿ ಸೋಚನೆ, ಸಮಯದ ಬಗ್ಗೆ ಯೋಚನೆ ಮಾಡೋರಲ್ಲ, ಸ್ವಯಂ ಬಗ್ಗೆ ಯೋಚನೆ. बाप के स्नेह में 1 सेकंड के दृढ़ संकल्प में कुर्बान करने वाले, ತಂದೆಯ ಸ್ನೇಹದಲ್ಲಿ 1 ಸೆಕೆಂಡ್ ನಲ್ಲಿ ದೃಢ ಸಂಕಲ್ಪದಿಂದ ತಮ್ಮನ್ನ ತಾವು ಬಲಿಹಾರಿ ಮಾಡಿಕೊಳ್ಳುವಂತವರು ಡಬಲ್ ತಾಜ್ ಡಬಲ್ ತಖ್ತ್ ನಶೀನ್ ಜ್ಞಾನಿತು ಆತ್ಮ ಉಂಟು. ಡಬಲ್ ಕಿರೀಟಧಾರಿಗಳು ಮತ್ತೆ ಡಬಲ್ ಸಿಂಹಾಸನ ಅಧಿಕಾರಿಗಳು ಜ್ಞಾನಿತು ಆತ್ಮಗಳಿಗೆ ಬಾಪ್ ಕಾ ಯಾದ್ ಪ್ಯಾರ್ ಓರ್ ನಮಸ್ತೆ, ತಂದೆ ಕಡೆಯಿಂದ ನೆನಪು ಪ್ರೀತಿ ಮತ್ತೆ ಬಾಬಾ ಹೇಳ್ತಾರೆ ನಮಸ್ತೆ.